ಹಾಯ್ ಗೈಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸೊ ಈ ವಿಡಿಯೋದಲ್ಲಿ 27 ಡಿಸೆಂಬರ್ದು ಇಂಪಾರ್ಟೆಂಟ್ ಕರೆಂಟ್ ಅಫೈರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟ್ ಕ್ವಶನ್ ಗೈಸ್, ವಾಟ್ ವಾಸ್ ದ ಥೀಮ್ ಆಫ್ ನ್ಯಾಷನಲ್ ಕನ್ಸ್ಯೂಮರ್ ರೈಟ್ಸ್ ಡೇ 2021? 2021 ರಾಷ್ಟ್ರೀಯ ಗ್ರಾಹಕ ಹಕ್ಕುಗಳ ದಿನದ ವಿಷಯ ಯಾವುದು? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಟ್ಯಾಕಲಿಂಗ್ ಪ್ಲಾಸ್ಟಿಕ್ ಪೊಲ್ಯೂಷನ್. ಡಿಸೆಂಬರ್ 24ರಂದು ಭಾರತದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ಗ್ರಾಹಕ ಹಕ್ಕುಗಳ ದಿನವನ್ನು ಆಚರಿಸಲಾಗುತ್ತದೆ ಅಂಡ್ ಇದನ್ನು ರಾಷ್ಟ್ರೀಯ ಗ್ರಾಹಕ ದಿನ ಎಂದು ಸಹ ಕರೆಯುತ್ತಾರೆ. ಸೊ 2021 ನ್ಯಾಷನಲ್ ಕನ್ಸ್ಯೂಮರ್ ರೈಟ್ಸ್ ಡೇದು ಥೀಮ್ ಟ್ಯಾಕಲಿಂಗ್ ಪ್ಲಾಸ್ಟಿಕ್ ಪೊಲ್ಯೂಷನ್. ಸೊ 1986ರಲ್ಲಿ ಈ ದಿನದಂದು ಗ್ರಾಹಕ ಸಂರಕ್ಷಣಾ ಕಾಯ್ದೆ ರಾಷ್ಟ್ರಪತಿಗಳ ಒಪ್ಪಿಗೆಯನ್ನು ಪಡೆದು ಜಾರಿಗೆ ಬಂದಿತು. ಸೊ ಪ್ರತಿ ವರ್ಷ ಡಿಸೆಂಬರ್ 24ರಂದು ರಾಷ್ಟ್ರೀಯ ಗ್ರಾಹಕ ಹಕ್ಕುಗಳ ದಿನ ಮತ್ತು ಮಾರ್ಚ್ 15ರಂದು ವಿಶ್ವ ಗ್ರಾಹಕ ಹಕ್ಕುಗಳ ದಿನವನ್ನು ಆಚರಿಸುತ್ತಾರೆ. ವಿಚ್ ಕಂಟ್ರಿ ವಿಲ್ ಹೋಸ್ಟ್ ವುಮೆನ್ಸ್ ಅಂಡರ್ 18 ಅಂಡ್ ಅಂಡರ್ 19 SAFF ಚಾಂಪಿಯನ್ಶಿಪ್ಸ್ ಇನ್ 2022? 2022ರಲ್ಲಿ ಯಾವ ದೇಶವು ಮಹಿಳೆಯರ ಅಂಡರ್ 18 ಮತ್ತು ಅಂಡರ್ 19 SAFF ಚಾಂಪಿಯನ್ಶಿಪ್ಸ್ ಅನ್ನು ಆಯೋಜಿಸುತ್ತದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಇಂಡಿಯಾ. ಅಖಿಲ ಭಾರತ ಫುಟ್ಬಾಲ್ ಫೆಡರೇಷನ್ ಘೋಷಿಸಿದಂತೆ 2022ರಲ್ಲಿ ಭಾರತವು ಅಂಡರ್ 18 ಮತ್ತು ಅಂಡರ್ 19 SAFF ಚಾಂಪಿಯನ್ಶಿಪ್ಸ್ ಅನ್ನು ಆಯೋಜಿಸುತ್ತದೆ. ಸೊ SAFF ಅಂಡರ್ 18 ಮಹಿಳಾ ಚಾಂಪಿಯನ್ಶಿಪ್ಸ್ ಮಾರ್ಚ್ 3ರಿಂದ ಮಾರ್ಚ್ 14ರವರೆಗೆ ಮತ್ತು SAFF ಅಂಡರ್ 19 ಚಾಂಪಿಯನ್ಶಿಪ್ಸ್ ಅನ್ನು ಜುಲೈ 25ರಿಂದ ಆಗಸ್ಟ್ 3ರವರೆಗೆ ನಡೆಯಲಿದೆ. ಸೊ ಭಾರತವು ಅಂಡರ್ 18 ಮತ್ತು ಅಂಡರ್ 19 ವುಮೆನ್ಸ್ SAFF ಚಾಂಪಿಯನ್ಶಿಪ್ ಅನ್ನು ಆಯೋಜಿಸುತ್ತದೆ. ಹೂ ಹ್ಯಾಸ್ ಲಾಂಚ್ ಅ ಕಂಟೆಂಪ್ರರಿ ಮೆಸೇಜಿಂಗ್ ಅಪ್ಲಿಕೇಶನ್ ನೇಮ್ ಅಸಿಗ್ಮಾ? ಅಸಿಗ್ಮಾ ಹೆಸರಿನ ಸಂದೇಶ ಕಳುಹಿಸುವಿಕೆ ಅಪ್ಲಿಕೇಶನ್ ಅನ್ನು ಯಾರು ಪ್ರಾರಂಭಿಸಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಇಂಡಿಯನ್ ಆರ್ಮಿ. ಭಾರತೀಯ ಸೇನೆಯು ಇಂಡಿಯನ್ ಆರ್ಮಿ ಅಸಿಗ್ಮಾ ಹೆಸರಿನ ಮೆಸೇಜಿಂಗ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿತು. ಅಸಿಗ್ಮಾದು ಫುಲ್ ಫಾರ್ಮ್ ಗೈಸ್ ಆರ್ಮಿ ಸೆಕ್ಯೂರ್ ಇಂಡಿಜಿನಿಯಸ್ ಮೆಸೇಜಿಂಗ್ ಅಪ್ಲಿಕೇಶನ್. ಸೊ ಇದು ಹೊಸ ಜನರೇಷನ್ ವೆಬ್ ಆಧಾರಿತ ಅಪ್ಲಿಕೇಶನ್ ಆಗಿದೆ. ಸೊ ಈ ಅಪ್ಲಿಕೇಶನ್ ಅನ್ನು ಸೈನ್ಯದ ಕಾರ್ಪ್ಸ್ ಆಫ್ ಸಿಗ್ನಲ್ನ ಅಧಿಕಾರಿಗಳ ತಂಡವು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಿದೆ. ಸೊ ಕಳೆದ 15 ವರ್ಷಗಳಿಂದ ಸೇವೆಯಲ್ಲಿರುವ ಆರ್ಮಿ ವೈಡ್ ಏರಿಯಾ ನೆಟ್ವರ್ಕ್ ಮೆಸೇಜಿಂಗ್ ಅಪ್ಲಿಕೇಶನ್ಗೆ ಈ ಅಪ್ಲಿಕೇಶನ್ ಪರ್ಯಾಯವಾಗಿ ಕಾರ್ಯನಿರ್ವಹಿಸುತ್ತದೆ. ಸೊ ಇಂಡಿಯನ್ ಆರ್ಮಿ ಅಸಿಗ್ಮಾ ಮೆಸೇಜಿಂಗ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿತು. ಇಂಡಿಯನ್ ಆರ್ಮಿ ಬಗ್ಗೆ ನೋಡೋಣ ಗೈಸ್. ಇಂಡಿಯನ್ ಆರ್ಮಿದು ಮುಖ್ಯಸ್ಥರು ಮನೋಜ್ ಮುಕುಂದ್ ನರ್ವಾನೆ. ಹೂ ಹ್ಯಾಸ್ ಬಿನ್ ಅವಾರ್ಡೆಡ್ ಮದರ್ ಟೆರೇಸಾ ಮೆಮೋರಿಯಲ್ ಅವಾರ್ಡ್ ಫಾರ್ ಸೋಷಿಯಲ್ ಜಸ್ಟಿಸ್ 2021? 2021 ಸಾಮಾಜಿಕ ನ್ಯಾಯಕ್ಕಾಗಿ ಮದರ್ ತೆರೇಸಾ ಸ್ಮಾರಕ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಆಲ್ ಆಫ್ ದ ಅಬವ್. ಈ ವರ್ಷ ಪದ್ಮಭೂಷಣ್ ಪ್ರಶಸ್ತಿಗೆ ಭಾಜನರಾದ ಪರಿಸರವಾದಿ ಡಾಕ್ಟರ್ ಅನಿಲ್ ಪ್ರಕಾಶ್ ಜೋಶಿ ಅವರಿಗೆ ಸಾಮಾಜಿಕ ನ್ಯಾಯಕ್ಕಾಗಿ 2021 ಮದರ್ ತೆರೇಸಾ ಸ್ಮಾರಕ ಪ್ರಶಸ್ತಿಯನ್ನು ನೀಡಲಾಗಿದೆ. ಅದೇ ತರ ಗೈಸ್, ಅರ್ತ್ ಶಾಟ್ ಪ್ರಶಸ್ತಿ ವಿಜೇತ ವಿದ್ಯುತ್ ಮೋಹನ್ ಮತ್ತು ಉತ್ತರಾಖಂಡ್ ಯುವ ಪರಿಸರ ಹೋರಾಟಗಾರ್ತಿ ರಿಧಿಮಾ ಪಾಂಡೆ ಅವರಿಗೂ ಕೂಡ ಈ ಪ್ರಶಸ್ತಿ ನೀಡಲಾಗಿದೆ. ಸೊ ಟೋಟಲ್ 3 ಅನಿಲ್ ಪ್ರಕಾಶ್ ಜೋಶಿ, ವಿದ್ಯುತ್ ಮೋಹನ್ ಮತ್ತು ರಿಧಿಮಾ ಪಾಂಡೆ ಅವರಿಗೆ ಮದರ್ ತೆರೇಸಾ ಸ್ಮಾರಕ ಪ್ರಶಸ್ತಿ 2021 ಅನ್ನು ನೀಡಲಾಗಿದೆ. ಸೊ ಪರಿಸರದ ಸುಸ್ಥಿರತೆಯನ್ನು ಹೆಚ್ಚಿಸುವ ಕ್ಷೇತ್ರದಲ್ಲಿ ಕೆಲಸ ಮಾಡುವವರನ್ನು ಹಾರ್ಮನಿ ಫೌಂಡೇಶನ್ ಗೌರವಿಸುತ್ತದೆ. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಅ ಆಕ್ಟಿಂಗ್ ಚೀಫ್ ಜಸ್ಟಿಸ್ ಆಫ್ ಉತ್ತರಾಖಂಡ್ ಹೈಕೋರ್ಟ್? ಉತ್ತರಾಖಂಡ್ ಹೈಕೋರ್ಟ್ನ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಸಂಜಯ್ ಕುಮಾರ್ ಮಿಶ್ರಾ. ಉತ್ತರಾಖಂಡ್ ಹೈಕೋರ್ಟ್ನ ಆಕ್ಟಿಂಗ್ ಚೀಫ್ ಜಸ್ಟಿಸ್ ಆಗಿ ಸಂಜಯ್ ಕುಮಾರ್ ಮಿಶ್ರಾ ಅವರು ನೇಮಕಗೊಂಡಿದ್ದಾರೆ. ಉತ್ತರಾಖಂಡ್ ಬಗ್ಗೆ ನೋಡೋದು ಗೈಸ್, ಉತ್ತರಾಖಂಡ್ದು ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅಂಡ್ ಉತ್ತರಾಖಂಡ್ದು ಗವರ್ನರ್ ಗುರ್ಮೀತ್ ಸಿಂಗ್. ಗೈಸ್ ಈ ವಿಡಿಯೋನ ಲೈಕ್ ಮಾಡಿ ಅಂಡ್ ಫ್ರೆಂಡ್ಸ್, ಈ ವಿಡಿಯೋದ ಕ್ವಿಸ್ ನೀವು ಫ್ರೀ ಆಗಿ ನಮ್ಮ ಅಪ್ಲಿಕೇಶನ್ ಅಲ್ಲಿ ಅಟೆಂಡ್ ಮಾಡಬಹುದು. ಅಂಡ್ ನೆಕ್ಸ್ಟ್ ಗೈಸ್, ನಾವು RRB ಗ್ರೂಪ್ ಡಿ ಎಕ್ಸಾಮ್ಸ್ಗಾಗಿ ಆನ್ಲೈನ್ ಮಾಕ್ ಟೆಸ್ಟ್ ನ ಲಾಂಚ್ ಮಾಡಿದ್ದೀವಿ. ಸೊ ಗೈಸ್, ಕೂಪನ್ ಕೋಡ್ ನ ಯೂಸ್ ಮಾಡಿಬಿಟ್ಟು ಈ ಮಾಕ್ ಟೆಸ್ಟ್ ನ ನೀವು ಪರ್ಚೇಸ್ ಮಾಡಬಹುದು. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಬಹುದು. Which country has topped the Global Unicorn Index 2021 report released by Hurun Research Institute? ಹುರೂನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬಿಡುಗಡೆ ಮಾಡಿದ ಗ್ಲೋಬಲ್ ಯೂನಿಕಾರ್ನ್ ಇಂಡೆಕ್ಸ್ 2021 ವರದಿಯಲ್ಲಿ ಯಾವ ದೇಶವು ಅಗ್ರಸ್ಥಾನದಲ್ಲಿದೆ?
ರೈಟ್ ಆನ್ಸರ್ ಈಸ್ ಆಪ್ಷನ್ ಎ USA. ಹುರೂನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬಿಡುಗಡೆ ಮಾಡಿದ ಗ್ಲೋಬಲ್ ಯೂನಿಕಾರ್ನ್ ಇಂಡೆಕ್ಸ್ 2021 ವರದಿಯ ಪ್ರಕಾರವು ಭಾರತವು 2020ರಲ್ಲಿ 3ನೇ ಸ್ಥಾನದಲ್ಲಿದೆ, ಥರ್ಡ್ ಪ್ಲೇಸ್. ಸೊ ಯೂನಿಕಾರ್ನ್ ಅಂದ್ರೆ ಗೈಸ್ ಸ್ಟಾರ್ಟ್ಅಪ್. ಸೊ $1 ಬಿಲಿಯನ್ ಗಿಂತಲೂ ಹೆಚ್ಚಿನ ಮೌಲ್ಯವನ್ನು ಹೊಂದಿರುವ ಸ್ಟಾರ್ಟ್ಅಪ್ ಅನ್ನು ಯೂನಿಕಾರ್ನ್ ಎಂದು ಕರೆಯುತ್ತಾರೆ. ಸೊ ಯೂನಿಕಾರ್ನ್ ಇಂಡೆಕ್ಸ್ 2021 ವರದಿಯಲ್ಲಿ ಟಾಪ್ 3 ಕಂಟ್ರೀಸ್ ನೋಡೋದೆ, ಫಸ್ಟ್ USA, ಸೆಕೆಂಡ್ ಚೈನಾ ಅಂಡ್ ಥರ್ಡ್ ಇಂಡಿಯಾ. ಗಿರೀಶ್ ಠಕೋರ್ಲಾಲ್ ನಾನಾವತಿ passed away recently. He was a dash. ಗಿರೀಶ್ ಠಕೋರ್ಲಾಲ್ ನಾನಾವತಿ ಇತ್ತೀಚೆಗೆ ನಿಧನರಾದರು. ಅವರು ಪ್ರಸಿದ್ಧ ಡ್ಯಾಶ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಜಡ್ಜ್. ಸುಪ್ರೀಂ ಕೋರ್ಟ್ನ ಜಡ್ಜ್ ಗಿರೀಶ್ ಠಕೋರ್ಲಾಲ್ ನಾನಾವತಿಯವರು ಇತ್ತೀಚೆಗೆ ನಿಧನರಾದರು. ಅಂಡ್ ಫ್ರೆಂಡ್ಸ್, ಗಿರೀಶ್ ಠಕೋರ್ಲಾಲ್ ನಾನಾವತಿಯವರು 1984 ಆಂಟಿ-ಸಿಖ್ ರೈಟ್ಸ್ ಮತ್ತು ಗೋಧ್ರಾ ರೈಟ್ಸ್ನ ಎನ್ಕ್ವೈರಿ ಕಮಿಷನ್ನ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದರು. ಅಂಡ್ ಫ್ರೆಂಡ್ಸ್, ಗಿರೀಶ್ ಠಕೋರ್ಲಾಲ್ ನಾನಾವತಿಯವರು ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಚೀಫ್ ಜಸ್ಟಿಸ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ನೇಮ್ ದ ಶಾರ್ಟ್ ರೇಂಜ್ ಸರ್ಫೇಸ್ ಟು ಸರ್ಫೇಸ್ ಗೈಡೆಡ್ ಬ್ಯಾಲಿಸ್ಟಿಕ್ ಮಿಸೈಲ್ ವಿಚ್ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ಟೆಸ್ಟ್ ಫೈರ್ಡ್ ಬೈ DRDO. DRDO ಯಶಸ್ವಿಯಾಗಿ ಪರೀಕ್ಷಿಸಿದ ಶಾರ್ಟ್ ರೇಂಜ್ ಸರ್ಫೇಸ್ ಟು ಸರ್ಫೇಸ್ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನು ಹೆಸರಿಸಿ. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಪ್ರಳಯ್. DRDO ಒಡಿಸಾದ ಕರಾವಳಿಯ APJ ಅಬ್ದುಲ್ ಕಲಾಂ ದ್ವೀಪದಿಂದ ಶಾರ್ಟ್ ರೇಂಜ್ ಸರ್ಫೇಸ್ ಟು ಸರ್ಫೇಸ್ ಬ್ಯಾಲಿಸ್ಟಿಕ್ ಮಿಸೈಲ್ ಪ್ರಳಯ್ ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಿತು. ಸೊ ಪ್ರಳಯ್ 350 to 500 ಕಿಲೋಮೀಟರ್ ಶಾರ್ಟ್ ರೇಂಜ್ ಮೇಲ್ಮೈಯಿಂದ ಮೇಲ್ಮೈಗೆ ಸರ್ಫೇಸ್ ಟು ಸರ್ಫೇಸ್ 500 to 1000 kg ಪೇಲೋಡ್ ಸಾಮರ್ಥ್ಯದ ಕ್ಷಿಪಣಿಯಾಗಿದೆ. ಸೊ ಪ್ರಳಯ್ ಘನ ಇಂಧನ ಯುದ್ಧ ಭೂಮಿ ಕ್ಷಿಪಣಿಯಾಗಿದ್ದು ಭಾರತೀಯ ಬ್ಯಾಲಿಸ್ಟಿಕ್ ಕ್ಷಿಪಣಿ ಕಾರ್ಯಕ್ರಮದಿಂದ ಪೃಥ್ವಿ ರಕ್ಷಣಾ ವಾಹನವನ್ನು ಆಧರಿಸಿದೆ. ಸೊ ಇದನ್ನು DRDO ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಭಿವೃದ್ಧಿಪಡಿಸಿದೆ. ಸೊ DRDO ಬಗ್ಗೆ ನೋಡೋದು ಗೈಸ್, ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ ಅಂಡ್ DRDO ಚೇರ್ಪರ್ಸನ್ ಡಾಕ್ಟರ್ G ಸತೀಶ್ ರೆಡ್ಡಿ. ಸೊ ಪ್ರಳಯ್ ಇದು ಶಾರ್ಟ್ ರೇಂಜ್ ಸರ್ಫೇಸ್ ಟು ಸರ್ಫೇಸ್ ಬ್ಯಾಲಿಸ್ಟಿಕ್ ಮಿಸೈಲ್. ಸೊ ಪ್ರಳಯದು ಸ್ಟ್ರೈಕ್ ರೇಂಜ್ 350 to 500 ಕಿಲೋಮೀಟರ್ಸ್. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ವಿಚ್ ಕಂಟ್ರಿ ಹ್ಯಾಸ್ ಡಿಸೈಡೆಡ್ ಟು ಕ್ಲೋಸ್ ಆಲ್ ಆಫ್ ಇಟ್ಸ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಬೈ 2025. 2025ರ ವೇಳೆಗೆ ತನ್ನ ಎಲ್ಲಾ ಪರಮಾಣು ವಿದ್ಯುತ್ ಸ್ಥಾವರಗಳನ್ನು ಮುಚ್ಚಲು ಯಾವ ದೇಶ ನಿರ್ಧರಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಬೆಲ್ಜಿಯಂ. 2025ರ ವೇಳೆಗೆ ತನ್ನ ಎಲ್ಲಾ ಪರಮಾಣು ವಿದ್ಯುತ್ ಸ್ಥಾವರಗಳನ್ನು ಮುಚ್ಚಲು ಬೆಲ್ಜಿಯಂ ದೇಶವು ನಿರ್ಧರಿಸಿದೆ. ಸೊ ಬೆಲ್ಜಿಯಂ ಬಗ್ಗೆ ನೋಡೋದು ಗೈಸ್, ಬೆಲ್ಜಿಯಂದು ಕ್ಯಾಪಿಟಲ್ ಬ್ರಸೆಲ್ಸ್ ಅಂಡ್ ಬೆಲ್ಜಿಯಂದು ಕರೆನ್ಸಿ ಯೂರೋ. ವಿಚ್ ಸ್ಟೇಟ್ ಹ್ಯಾಸ್ ಪಾಸ್ ದ ಕಾಂಟ್ರೋವರ್ಷಿಯಲ್ ಆಂಟಿ ಕನ್ವರ್ಷನ್ ಬಿಲ್? ಯಾವ ರಾಜ್ಯವು ಮತಾಂತರ ನಿಷೇಧ ಮಸೂದೆಯನ್ನು ಅಂಗೀಕರಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಕರ್ನಾಟಕ. ಕರ್ನಾಟಕ ರಾಜ್ಯವು ಇತ್ತೀಚೆಗೆ ಮತಾಂತರ ನಿಷೇಧ ಮಸೂದೆಯನ್ನು ಅಂಗೀಕರಿಸಿದೆ. ಸೊ ಫ್ರೆಂಡ್ಸ್, ಈ ಬಿಲ್ ಅನ್ನು ದ ಕರ್ನಾಟಕ ಪ್ರೊಟೆಕ್ಷನ್ ಆಫ್ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಬಿಲ್ 2021 ಎಂದು ಕರೆಯುತ್ತಾರೆ. ಸೊ ಕರ್ನಾಟಕದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಈ ಬಿಲ್ ಅನ್ನು ಅಂಗೀಕರಿಸಿದೆ. ಸೊ ಫ್ರೆಂಡ್ಸ್, ಈ ಬಿಲ್ ರಿಲಿಜಿಯಸ್ ಕನ್ವರ್ಷನ್ಸ್ ಅನ್ನು ತಡೆಯಲು ಪ್ರಯತ್ನಿಸುತ್ತದೆ. ಸೊ ಕರ್ನಾಟಕ ಬಗ್ಗೆ ನೋಡೋದು ಗೈಸ್, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಕರ್ನಾಟಕದ ಗವರ್ನರ್ ಥಾವರ್ ಚಂದ್ ಗೆಹ್ಲೋಟ್. ಸಿಲ್ವರ್ ಲೈನ್ is a semi-high-speed railway project being constructed in which state? ಸಿಲ್ವರ್ ಲೈನ್ ಸೆಮಿ ಹೈ ಸ್ಪೀಡ್ ರೈಲ್ವೆ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ನಿರ್ಮಿಸಲಾಗುತ್ತಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಕೇರಳ ರಾಜ್ಯ. ಸಿಲ್ವರ್ ಲೈನ್ ಕೇರಳ ರಾಜ್ಯದಲ್ಲಿ ನಿರ್ಮಿಸಲಾಗುತ್ತಿರುವ ಸೆಮಿ ಹೈ ಸ್ಪೀಡ್ ರೈಲು ಯೋಜನೆಯಾಗಿದೆ. ಸೊ ಈ ಪ್ರಾಜೆಕ್ಟ್ ರಾಜ್ಯದ ಉತ್ತರ ಮತ್ತು ದಕ್ಷಿಣದ ತುದಿಗಳ ನಡುವೆ ಗಂಟೆಗೆ 200 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ರೈಲುಗಳನ್ನು ನಿಯೋಜಿಸುವುದನ್ನು ಒಳಗೊಂಡಿದೆ. ಸೊ ಈ ಪ್ರಾಜೆಕ್ಟ್ದು ಟೋಟಲ್ ಕಾಸ್ಟ್ 63,940 crores. ಸೊ 2025ರಲ್ಲಿ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗುವ ನಿರೀಕ್ಷೆ ಇದೆ. ಸೊ ಕೇರಳ ಬಗ್ಗೆ ನೋಡೋಣ ಗೈಸ್, ಮುಖ್ಯಮಂತ್ರಿ ಪಿನರಾಯಿ ವಿಜಯನ್ ಅಂಡ್ ಕೇರಳದ ಗವರ್ನರ್ ಆರಿಫ್ ಮೊಹಮ್ಮದ್ ಖಾನ್. ಶಕ್ತಿ ಕ್ರಿಮಿನಲ್ ಲಾಸ್ ಬಿಲ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸ್ಟೇಟ್? ಶಕ್ತಿ ಕ್ರಿಮಿನಲ್ ಕಾನೂನುಗಳ ಮಸೂದೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಮಹಾರಾಷ್ಟ್ರ. ಮಹಾರಾಷ್ಟ್ರ ಸರ್ಕಾರವು ಶಕ್ತಿ ಮಸೂದೆಯನ್ನು ತಿದ್ದುಪಡಿ ಮಾಡಲು ಜಂಟಿ ಆಯ್ಕೆ ಸಮಿತಿಯ ಶಿಫಾರಸುಗಳೊಂದಿಗೆ ವರದಿಯನ್ನು ಮಂಡಿಸಿತು. ಸೊ ಮಹಾರಾಷ್ಟ್ರ ಸರ್ಕಾರದ ಶಕ್ತಿ ಕ್ರಿಮಿನಲ್ ಕಾನೂನುಗಳ ಮಸೂದೆ 2020 ಅತ್ಯಾಚಾರ, ಆಸಿಡ್ ದಾಳಿಯಂತ ಅಪರಾಧಗಳಿಗೆ ಶಿಕ್ಷೆಯನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತದೆ.
ಸೊ ಇದು ಅಪರಾಧಿಗಳಿಗೆ ಭಾರಿ ದಂಡ ಮತ್ತು ತ್ವರಿತ ವಿಚಾರಗಳನ್ನು ಸಹ ಪ್ರಸ್ತಾಪಿಸುತ್ತದೆ. ಸೊ ಶಕ್ತಿ ಕ್ರಿಮಿನಲ್ ಲಾಸ್ ಬಿಲ್ 2020 ಮಹಾರಾಷ್ಟ್ರ ರಾಜ್ಯಕ್ಕೆ ಸಂಬಂಧಿಸಿದೆ. ಸೊ ಮಹಾರಾಷ್ಟ್ರ ಬಗ್ಗೆ ನೋಡೋದಾದ್ರೆ ಗೈಸ್, ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅಂಡ್ ಮಹಾರಾಷ್ಟ್ರದ ಗವರ್ನರ್ ಭಗತ್ ಸಿಂಗ್ ಕೋಶ್ಯಾರಿ. As per the recent data from Environment Ministry, which state has recorded the highest death of elephants due to electrocution during 2009 and 2019. ಪರಿಸರ ಸಚಿವಾಲಯದ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ 2009 ಮತ್ತು 2019 ರ ಅವಧಿಯಲ್ಲಿ ಎಲೆಕ್ಟ್ರೋಕ್ಯೂಷನ್ದಿಂದ ಆನೆಗಳ ಅತಿ ಹೆಚ್ಚು ಸಾವುಗಳನ್ನು ಯಾವ ರಾಜ್ಯ ದಾಖಲಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಒಡಿಶಾ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ನೀಡಿದ ಅಂಕಿಅಂಶಗಳ ಪ್ರಕಾರ 2009 ಮತ್ತು 2019 ನಡುವೆ ದೇಶಾದ್ಯಂತ 600 ಆನೆಗಳು ವಿದ್ಯುತ್ ಅಪಘಾತದಿಂದ ಸಾವನ್ನಪ್ಪಿವೆ. ಸೊ ಇದರಲ್ಲಿ ಒಡಿಶಾದಲ್ಲಿ 117, ಕರ್ನಾಟಕದಲ್ಲಿ 116 ಮತ್ತು ಅಸ್ಸಾಂನಲ್ಲಿ 105 ಸಾವುಗಳನ್ನು ಸಂಭವಿಸಿವೆ. ಅದೇ ತರ ಗೈಸ್, ಅರುಣಾಚಲ್ ಪ್ರದೇಶ್, ತ್ರಿಪುರಾ ಮತ್ತು ಮಹಾರಾಷ್ಟ್ರದಲ್ಲಿ ಮಾತ್ರ ಎಲೆಕ್ಟ್ರೋಕ್ಯೂಷನ್ದಿಂದ 0 ಆನೆ ಸಾವುಗಳು ದಾಖಲಾಗಿವೆ. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ಸೊ ಎಲಿಫೆಂಟ್ಸ್ ಬಗ್ಗೆ ನೋಡೋದಾದ್ರೆ ಗೈಸ್, ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ರಾಜ್ಯ ಫಸ್ಟ್ ಕರ್ನಾಟಕ, ಸೆಕೆಂಡ್ ಅಸ್ಸಾಂ ಅಂಡ್ ಥರ್ಡ್ ಕೇರಳ. ಸ್ನೇಹಿತರೆ ಎರಡು ಕ್ವಶನ್ಗೆ ಆನ್ಸರ್ಸ್ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು, ವೆನ್ ಈಸ್ ನ್ಯಾಷನಲ್ ಫಾರ್ಮರ್ಸ್ ಡೇ 2021 ಅಬ್ಸರ್ವ್ಡ್? ಇದಕ್ಕೆ ಉತ್ತರ ಸ್ನೇಹಿತರೆ 23rd ಡಿಸೆಂಬರ್. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ವಿಚ್ ನೇಷನ್ ಈಸ್ ಹೋಸ್ಟಿಂಗ್ ಅಂಡರ್-19 ಯೂತ್ ಏಷ್ಯಾ ಕಪ್? ಇದಕ್ಕೆ ಉತ್ತರ ಸ್ನೇಹಿತರೆ ಯುನೈಟೆಡ್ ಅರಬ್ ಎಮಿರೇಟ್ಸ್. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇರೋದು, ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಆಕ್ಟಿಂಗ್ ಚೀಫ್ ಜಸ್ಟಿಸ್ ಆಫ್ ಉತ್ತರಾಖಂಡ್ ಹೈಕೋರ್ಟ್? ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ವಾಟ್ ಇಸ್ ದ ಥೀಮ್ ಆಫ್ ನ್ಯಾಷನಲ್ ಕನ್ಸ್ಯೂಮರ್ ರೈಟ್ಸ್ ಡೇ 2021? ಸ್ನೇಹಿತರೆ ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಗೈಸ್, ನಮ್ಮ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಬಹುದು. ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.